ನಮಸ್ಕಾರ ಕರ್ನಾಟಕ. ಇದು ಜನರಾಡುವ ಮಾತು, ನಮ್ಮಿಂದಲ್ಲ ಜನರಿಂದ 65ನೇ ಸಂಚಿಕೆಗೆ ಸ್ವಾಗತವನ್ನು ಕೋರುತ್ತೇನೆ. ಏನಾಗಿದೆ, ಜನ ಏನು ಮಾತಾಡ್ತಾ ಇದ್ದಾರೆ ಕಲಬುರಗಿನಲ್ಲಿ ಅಂದರೆ, ನಮ್ಮ ಮಾನನೀಯ, ದಕ್ಷ, ಪ್ರಾಮಾಣಿಕ, ಚತುರ ಆಗಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಸಾಹೇಬರ ಬಗ್ಗೆ ಜನ ಮಾತಾಡ್ತಾ ಇದ್ದಾರೆ. ಏನು ಮಾತಾಡ್ತಾ ಇದ್ದಾರಪ್ಪ? ಸಾಹೇಬರು ದಕ್ಷ ಅದಾರ, ಪ್ರಾಮಾಣಿಕ ಅದಾರ, ಖಡಕ್ ಅದಾರ, ಹಿಡಿದಿದ್ದು ಬಿಡಂಗಿಲ್ಲ, ಯಾರಿಗೂ ಕೇರ್ ಮಾಡಂಗಿಲ್ಲ. ಆದರೆ ಇವರನ್ನು ಮತ ಹಾಕಿ ಆರಿಸಿ ಕಳಿಸಿರ್ತಕ್ಕಂಥ ಜನಗಳ ಮೇಲೆ ಇವರ ಗಮನ ಇಲ್ಲ ಅಂತಕ್ಕಂಥ ಮಾತು ಬಹಳ ಖೇದದಿಂದ ಜನ ಮಾತಾಡ್ತಾ ಇದ್ದಾರೆ. ಇವರು ವಯಸ್ಸಿನಲ್ಲಿ ಸಣ್ಣವರಿದ್ದಾರೆ, ಕ್ರಿಯಾಶೀಲರಿದ್ದಾರೆ ಅಂತ ಹೇಳಿ ನಾವು ಇವರಿಗೆ ಮತ ಹಾಕಿ ಆರಿಸ್ತಂದರೆ ಏನು ಮಾಡ್ತಾ ಇದ್ದಾರಪ್ಪ? ನಮ್ಮನ್ನೇ ಮರ್ತಿದ್ದಾರಲ್ಲ. ಒಂದು ವೇಳೆ ನಾವೇ ಮತ ಹಾಕದಿದ್ದರೆ ಇವರು ಗೃಹ ಸಚಿವರಾಗ್ತಿದ್ದಾರೆ, ಸಚಿವರು ಆಗ್ತಾ ಇದ್ದಾರೆ, ವಿಧಾನಸೌಧದಲ್ಲಿ ಗುಡುಗು ಹಾಕ್ತಿದ್ದಾರೆ, ನಮ್ಮನ್ನೇ ಮರ್ತರಲ್ಲಪ್ಪ ಅಂತಕ್ಕಂಥ ಮಾತನ್ನು ಜನ ಮಾತಾಡ್ತಾ ಇದ್ದಾರೆ. ಯಾಕೆ ಎಂದರೆ, ಇಲ್ಲಿವರೆಗೂ ಮಾತಾಡಿರಲಿಲ್ಲ ಜನ, ಒಳ್ಳೆಯವರಂತಲೇ ಹೇಳ್ತಾ ಇದ್ರು. ಈಗ ಯಾಕೆ ಮಾತಾಡ್ತಾರೆ? ಮೊನ್ನೆ ತಾನೇ ಒಂದು ತಿಂಗಳು ಕಳೆದಿದೆ, ಬಹುಶಃ ಕಳೀತಾ ಇದೆ. ದಂಡೋತಿಯಲ್ಲಿ ಇರ್ತಕ್ಕಂಥ ಅಲ್ಪಸಂಖ್ಯಾತರ ಇಲಾಖೆಯ ಒಂದು ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಇದೆಯಲ್ಲ, ಮಕ್ಕಳು ಆಹಾರವನ್ನು ಸೇವಿಸಿ ಅಸ್ತವ್ಯಸ್ತರಾಗಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿ ಬಂದರೂ ಕೂಡ ನಮ್ಮ ಲಾಲನೆ ಪಾಲನೆ ಮಾಡಲೆಂದೇ ಆಯ್ಕೆ ಮಾಡಿ ಕಳಿಸಿರ್ತಕ್ಕಂಥ ಶಾಸಕರು ಸಚಿವರು ಬರಲಿಲ್ವಲ್ಲ. ಇದು ಯಾವ ಸಂಗತಿ? ಜನ ಏನು ಹೇಳ್ತಾ ಇದ್ದಾರೆ ನೀವೆಲ್ಲರೂ ತಿಳ್ಕೋಬೇಕು. ಯಾಕೆ ಬರಲಿಲ್ಲ? ಸಚಿವರಿಗೆ ಅವರ ಸ್ವಕ್ಷೇತ್ರದ ಮೇಲೆ ಗಮನ ಇಲ್ಲವೇ? ಇದು ಜನ ಕೇಳೋ ಪ್ರಶ್ನೆ. ಕೋಟ್ಯಾಂತರ ಹಣ ಸುರಿದು ಅಲ್ಲಿ ಕೆಲಸಗಳನ್ನು ಮಾಡ್ತಾರೆ, ಅದು ವ್ಯರ್ಥ ಅಲ್ವಾ? ಎಷ್ಟು ಕೆಲಸಗಳನ್ನು ಸ್ವತಃ ನಮ್ಮ ಶಾಸಕರು, ನಮ್ಮ ಸಚಿವರು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಪ್ರಿಯಾಂಕ್ ಅವರು ಪರಿಶೀಲನೆ ಮಾಡಿದ್ದಾರೆ ಹೇಳಿ. ಈಗ ಗಾಳಿ ಮೇಲೆ ನಡೀತಾ ಇದ್ದಾರೆ ಪ್ರಿಯಾಂಕ ಸಾಹೇಬರು ಅಂತೂ ಕೂಡ ಜನ ಮಾತಾಡ್ತಾ ಇದ್ದಾರೆ. ಇದರಲ್ಲಿ ಇನ್ನೊಂದು ಏನಾಗಿದೆ ಅಂದರೆ, ಆಯ್ತಪ್ಪ ಅಲ್ಲಿ ಫುಡ್ ಪಾಯ್ಸನ್ ಆಯಿತು, ಇನ್ಕ್ವೈರಿ ಆಯಿತು, ಅಲ್ಲಿ ಅಡುಗೆ ಮಾಡೋರಿಗೋ ಅಲ್ಲಿ ವಾರ್ಡನ್ಗೋ ಸಸ್ಪೆನ್ಷನ್ ಆಯಿತು. ಇದು ಸರಿ ಹೋಗೋದಿಲ್ಲ. ಇದು ಜನ ಹೇಳೋದು. ಅಲ್ಲಿ ಇರ್ತಕ್ಕಂಥ ಜಿಲ್ಲೆಯ ಮುಖ್ಯ ಅಧಿಕಾರಿ ಇರ್ತಾರಲ್ಲ, ಉಪನಿರ್ದೇಶಕರು ಏನು ಕತ್ತೆ ಕಾಯ್ತಾರ ಅಂತಕ್ಕಂಥ ಪ್ರಶ್ನೆ ಬರ್ತಾ ಇದೆ. ಉಪನಿರ್ದೇಶಕರಾದವರೆಲ್ಲ ಕೊಟ್ಟೆಯಾಧೀಶರಾಗಿ ಹೋಗ್ತಾ ಇದ್ದಾರೆ. ಯಾಕೆ ಸ್ವಾಮಿ? ಇದು ಜನ ಕೇಳೋ ಪ್ರಶ್ನೆ. ಇವ್ರು ಏನು ಮಾಡ್ತಾ ಇದ್ದಾರೆ? ಹಾಸ್ಟೆಲಲ್ಲಿ ಫುಡ್ ಪಾಯ್ಸನ್ ಆಗ್ತದೆ, ಹಾಸ್ಟೆಲ್ನಲ್ಲಿ ಕ್ಲೀನ್ ಇಲ್ಲ, ಜಿಲ್ಲಾಧಿಕಾರಿಯನ್ನು ಗೆಣಸ್ ಕರೀತಾರ ಅಂತಕ್ಕಂಥ ಮಾತು ಕೇಳ್ತಾ ಇದ್ದಾರೆ. ಇಲ್ಲಿನ ಅಲ್ಪಸಂಖ್ಯಾತರ ಇಲಾಖೆಯ ಉಪನಿರ್ದೇಶಕರನ್ನ ಅಮಾನತು ಮಾಡಬೇಕು, ತನಿಖೆಗೊಳಪಡಿಸಬೇಕು. ಏನು ತನಿಖೆಗೊಳಪಡಿಸಬೇಕು? ಇವರು ಈ ಹುದ್ದೆಯನ್ನು ವಹಿಸಿಕೊಂಡ ಮೇಲೆ ಇವರ ಅಕೌಂಟ್ ಬ್ಯಾಲೆನ್ಸ್ ಏನು, ಇವರ ಹತ್ತಿರ ಇರುವ ಅಕೌಂಟ್ ಬ್ಯಾಲೆನ್ಸ್ ಏನು, ಇವರ ಸಂಬಂಧಿಕರ ಅಕೌಂಟ್ ಬ್ಯಾಲೆನ್ಸ್ ಏನು, ಇದನ್ನು ಕೂಡ ತನಿಖೆ ಮಾಡಬೇಕು. ಇವರು ಎಷ್ಟು ಹಾಸ್ಟೆಲ್ಗಳಿಗೆ ವಿಸಿಟ್ ಮಾಡಿದ್ದಾರೆ, ಎಷ್ಟು ವಸತಿ ಶಾಲೆಗೆ ವಿಸಿಟ್ ಮಾಡಿದ್ದಾರೆ, ಇದನ್ನು ಕೂಡ ಪರಿಶೀಲನೆಗೆ ಒಳಪಡಿಸಬೇಕು ಅಂತಕ್ಕಂಥ ಮಾತು ಕೂಡ ಜನ ಮಾತಾಡ್ತಾ ಇದ್ದಾರೆ. ಇನ್ನೊಂದು ಏನಾಗಿದೆ ಅಂದರೆ, ಕಲಬುರಗಿ ಜಿಲ್ಲೆಯಲ್ಲಿ ಒಂದು ಹುದ್ದೆ ಕೊಟ್ಟು 12 ಹುದ್ದೆಗಳು ಇನ್ಚಾರ್ಜ್ ಮಾಡಬಾರ್ದು. ಇದು ಇಲ್ಲಿಯ ಮಂತ್ರಿಗಳ ಮತ್ತು ಸರ್ಕಾರದ ಕರ್ತವ್ಯ ಲೋಪ ಅನಿಸುತ್ತೆ. ಒಂದೇ ಹುದ್ದೆಯನ್ನು ನಿಭಾಯಿಸಲಿಕ್ಕೆ ಸಾಧ್ಯವಾಗದಷ್ಟು ಪ್ರೋಗ್ರಾಮ್ಗಳನ್ನು ಅಧಿಕಾರಿಗಳಿಗೆ ಕೊಟ್ಟು 12 ಹುದ್ದೆಗಳು ಇನ್ನೊಂದು ಹುದ್ದೆಯನ್ನು ಇನ್ಚಾರ್ಜ್ ಕೊಟ್ಟಾಗ ಅವ್ರು ಏನು ಮಾಡಬೇಕು ಕೂಡ ಅನ್ನೋದನ್ನು ಜನ ಮಾತಾಡ್ತಾರೆ. ಹಾಗಾಗಿ ಇಲ್ಲಿನ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇದನ್ನು ಸೀರಿಯಸ್ ತಗೋಬೇಕು. ಜಿಲ್ಲಾ ಉಪನಿರ್ದೇಶಕರೇನಿದ್ದಾರಲ್ಲ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ, ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅಂತಕ್ಕಂಥ ಮಾತು ಜನ ಹೇಳ್ತಾ ಇದ್ದಾರೆ. ಇದರ ನಡುವೆ ಇನ್ನೊಂದು ಜನ
ನಿಟ್ಟುಸಿರು ಬಿಟ್ಟಿದ್ದಾರೆ. ಏನಪ್ಪ ನಿಟ್ಟುಸಿರು ಅಂದರೆ, ಇಲ್ಲಿಯ ತನಕ ವಿರೋಧ ಪಕ್ಷದವರು ಕ್ರಿಯಾಶೀಲರಾಗಿರಲಿಲ್ಲ ಅಂತ ಕೂಡ ಮಾತಾಡ್ತಾರೆ. ಆದರೆ ಮೊನ್ನೆ ತಾನೇ ವಿರೋಧ ಪಕ್ಷದ ಭಾಜಪದ ಶಾಸಕರು, ಮಾಜಿ ಶಾಸಕರುಗಳು ಎಲ್ಲರೂ ಒಡಗೂಡಿ ಆ ಒಂದು ಹಾಸ್ಟೆಲ್ಗೆ ವಿಸಿಟ್ ಮಾಡಿ ಪರಿಶೀಲಿಸಿದ್ದಕ್ಕೆ ಈ ಜಿಲ್ಲೆಯ ಜನ ನಿಟ್ಟುಸಿರು ಬಿಟ್ಟಿದ್ದಾರೆ. ಹಾಗೆ ಕ್ರಿಯಾಶೀಲರಾಗಿ ಇಲ್ಲಿ ವಿರೋಧ ಪಕ್ಷ ಇಲ್ಲ ಅಂತಕ್ಕಂಥ ಮಾತನ್ನು ಸುಳ್ಳು ಮಾಡಿ ಅಂತಕ್ಕಂಥ ಮಾತನ್ನು ಕೂಡ ಜನ ಹೇಳ್ತಾ ಇದ್ದಾರೆ. ಕೊನೆಯಲ್ಲಿ ಏನು ಹೇಳಬೇಕಂದರೆ, ಇಲ್ಲಿನ ಸರ್ಕಾರ, ಇಲ್ಲಿನ ಮಂತ್ರಿಗಳು, ಅಲ್ಲಿನ ಶಾಸಕರುಗಳು ಕ್ರಿಯಾಶೀಲರಾಗಿ ಹೀಗೆ ಆಗದಂತೆ ನೋಡ್ಕೊಳ್ತೀರಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇದು ಜನರಾಡುವ ಮಾತು ನಮ್ಮಿಂದಲ್ಲ, ಜನರಿಂದ 65ನೇ ಸಂಚಿಕೆಗೆ ವಿರಾಮ ಕೊಡುತ್ತೇನೆ. ನಮಸ್ಕಾರ.